ಗುಡ್ ಮಾರ್ನಿಂಗ್ ವೀಕ್ಷಕರೇ, ವೆದರ್ ರಿಪೋರ್ಟ್ಗೆ ಸ್ವಾಗತ. ನಮ್ಮ ರಾಜ್ಯದಲ್ಲಿ ಮುಂದಿನ 24 ಗಂಟೆ ವೆದರ್ ಹೇಗಿರುತ್ತೆ ಅನ್ನುವಂತಹ ಕುತೂಹಲ ನಿಮ್ಮನ್ನ ಕಾಡ್ತಾ ಇರಬಹುದು. ಆ ಕುತೂಹಲಕ್ಕೆ ನಾನು ಉತ್ತರವನ್ನ ಕೊಡ್ತೀನಿ. ಇದರ ಜೊತೆಗೆ ನಮ್ಮ ನೆರೆಹೊರೆ ರಾಜ್ಯದಲ್ಲೂ ಕೂಡ ಹೇಗಿದೆ ಹವಾಮಾನ ಅನ್ನೋದರ ಕಂಪ್ಲೀಟ್ ಪಿಕ್ಚರ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ. ಅಷ್ಟೇ ಅಲ್ಲ, ನಿಮಗೆ ಗೊತ್ತಿದೆ ರಾಜ್ಯದಲ್ಲಿ ಈಗ ಮಳೆಯ ಅಬ್ಬರ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅಂತ. ಮೊನ್ನೆಗಿಂತ ನಿನ್ನೆ ಮಳೆ ಕಮ್ಮಿ ಆಯಿತು, ನಿನ್ನೆಗಿಂತ ಇವತ್ತು ಮಳೆ ಕಮ್ಮಿ ಆಗುತ್ತೆ ಅಂತ ಹವಾಮಾನ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟರ ಮಟ್ಟಿಗೆ ಮಳೆ ಆಗತ್ತೆ, ಮೋಡ ಇರುತ್ತಾ ಅಥವಾ ಬಿಸಿಲು ಬರುತ್ತಾ ಅನ್ನೋದನ್ನ ನೋಡೋಣ. ಇದರ ಜೊತೆಗೆ ಬೇರೆ ರಾಜ್ಯದಲ್ಲಿ ಹೇಗಿದೆ ವೆದರ್ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ ಇವತ್ತಿನ ಮಳೆ ಬಿಸಿಲಿನಲ್ಲಿ. ವೀಕ್ಷಕರೇ, ನಾನಿವತ್ತು ನಮ್ಮ ರಾಜ್ಯದ ವೆದರ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡೋದಕ್ಕೂ ಮುನ್ನ ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಯಾವ ರೀತಿಯಾಗಿದೆ ಹವಾಮಾನ ಅನ್ನೋದರ ಒಂದು ಪಿಕ್ಚರ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ. ಅದರಲ್ಲೂ ಪ್ರಮುಖವಾಗಿ 5 ರಾಜ್ಯಗಳು, ನಮ್ಮ ನೆರೆಹೊರೆಯ ರಾಜ್ಯಗಳು. ಆ 5 ರಾಜ್ಯಗಳಲ್ಲಿ ಆರೆಂಜ್ ಅಲರ್ಟ್ ಅಂತ ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಮಹಾರಾಷ್ಟ್ರ, ಗೋವಾ ಮತ್ತು ತೆಲಂಗಾಣ. ಯಾಕಂತಂದ್ರೆ ದೇಶಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ 5 ರಾಜ್ಯಗಳಿಗೆ ಆರೆಂಜ್ ಅಲರ್ಟ್ ಅಂತ ಹೇಳ್ತಾ ಇದ್ದಾರೆ. ಹಿಮಾಚಲ ಪ್ರದೇಶ ಅಂತಂದ್ರೆ ನಿಮ್ಮೆಲ್ರಿಗೂ ಕೂಡ ನೆನಪಿರ್ಬೋದು, 15 ದಿನದ ಹಿಂದೆ ಎಷ್ಟು ಮಳೆ ಆಗಿತ್ತು. ಒಂದು ರೀತಿ ಮೇಘ ಸ್ಫೋಟನೆ ಆಗೋಗಿತ್ತು. ಅಷ್ಟೇ ಅಲ್ಲ, ಬಹಳ ಅನಾಹುತಗಳು ಆಗಿದ್ವು. 30ಕ್ಕೂ ಅಧಿಕ ಮಂದಿ ಮಳೆಗೆ ಬಲಿಯಾಗಿದ್ರು. ಇದೆಲ್ಲವೂ ಕೂಡ ನಿಮ್ಗೆ ನೆನಪಿದೆ ಅಂತ ಅನ್ಸುತ್ತೆ. ಈಗ 2ನೇ ಸೆಗ್ಮೆಂಟ್ ರೀತಿಯಲ್ಲಿ ಮಳೆರಾಯ ಅಬ್ಬರಿಸೋದಿಕ್ಕೆ ರೆಡಿ ಆಗಿದ್ದಾನೆ. ಸೊ ಬಹಳ ಮಳೆ ಆಗ್ತಾ ಇದೆ ಹಿಮಾಚಲ ಪ್ರದೇಶದಲ್ಲಿ. ಸೊ ಅದಕ್ಕಾಗಿ ಆ ಭಾಗದ ಜನ ಕೂಡ ರೆಡಿ ಆಗಿರಬೇಕು. ಸೊ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಇನ್ನು ಉತ್ತರಾಖಂಡದಲ್ಲೂ ಕೂಡ ಬಹಳಷ್ಟು ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಆರೆಂಜ್ ಅಲರ್ಟ್ ಅಂತ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಇನ್ನು ನಮ್ಮ ದಕ್ಷಿಣದ ಮಹಾರಾಷ್ಟ್ರದಲ್ಲಿ ಗಮನಿಸ್ತಾ ಇದ್ದೀವಿ. ನೀವು ಮ್ಯಾಪ್ನಲ್ಲೂ ಕೂಡ ನೀವು ಗಮನಿಸಬಹುದು ಆ ರಾಜ್ಯಗಳು, 5 ರಾಜ್ಯಗಳಲ್ಲಿ ಆರೆಂಜ್ ಅಲರ್ಟ್ ಎಲ್ಲೆಲ್ಲಿದೆ ಅನ್ನೋದನ್ನ. ಇನ್ನು ಮಹಾರಾಷ್ಟ್ರದಲ್ಲೂ ಕೂಡ ಕಳೆದ 2 ದಿನದಿಂದ ಭಾರಿ ಮಳೆ ಆಗ್ತಾ ಇದೆ. ಮುಂದೆಯೂ ಕೂಡ ಮಳೆ ಆಗುತ್ತೆ. ಇದು ಒಂದು ದಿನದ ರಿಪೋರ್ಟ್ ಅಲ್ಲ, 2-3 ದಿನ ಇದೇ ರೀತಿ ಆರೆಂಜ್ ಅಲರ್ಟ್ ಇರುತ್ತೆ. ಇನ್ನು ಗೋವಾದಲ್ಲಿ ಅಲ್ಲೂ ಕೂಡ ಬಹಳ ಮಳೆ ಆಗುತ್ತೆ. 2 ದಿನ ಭಾರಿ ಮಳೆ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಮುಂದುವರೆದಂತೆ ನಾವು ಗಮನಿಸಬಹುದು ನಮ್ಮ ಪಕ್ಕದ ಮತ್ತೊಂದು ರಾಜ್ಯ, ಅದು ತೆಲಂಗಾಣದಲ್ಲೂ ಕೂಡ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸೊ ಇದಿಷ್ಟು ನಮ್ಮ ನೆರೆಹೊರೆಯ ರಾಜ್ಯದಲ್ಲಿ ಹೇಗಿರುತ್ತೆ ಹವಾಮಾನ ಅನ್ನೋದರ ಒಂದು ಚಿತ್ರಣವನ್ನ ನಿಮ್ಮ ಮುಂದೆ ಇಟ್ವಿ. ಇನ್ನು ನಮ್ಮ ರಾಜ್ಯಕ್ಕೆ ಬರೋಣ. ಕರ್ನಾಟಕದಲ್ಲಿ ಹೇಗಿರುತ್ತೆ ಮುಂದಿನ 24 ಗಂಟೆ ವೆದರ್ ಅನ್ನೋದನ್ನ ಕರ್ನಾಟಕದಾದ್ಯಂತ ಹಳದಿ ಅಲರ್ಟ್ ಅಂತ ಘೋಷಣೆ ಮಾಡಿದ್ದಾರೆ ಹವಾಮಾನ ತಜ್ಞರು. ಕಂಪ್ಲೀಟ್ ಆಗಿ ಬಹುತೇಕ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಆಗುವಂತಹ ಸಾಧ್ಯತೆನೆ ಹೆಚ್ಚಳವಾಗಿ ಕಂಡು ಬರ್ತಾ ಇದೆ. ನಮ್ಮ ಕರ್ನಾಟಕ ಮ್ಯಾಪ್ ಇದೆ, ಆ ಮ್ಯಾಪ್ ಫುಲ್ ಹಳದಿ ಆಗಿದೆ. ಸೊ ಹಳದಿ ಅಲರ್ಟ್ ಅಂತ ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಬಹಳ ಮಳೆ ಬರುತ್ತೆ ಅನ್ನುವಂಥದ್ದಿಲ್ಲ, ಆ ಚಾನ್ಸಸ್ ಬಹಳ ಕಡಿಮೆ ಇದೆ. ಅಲ್ಲಲ್ಲಿ ಅಲ್ಪ ಸ್ವಲ್ಪ ಮಳೆ ಸುರಿಬಹುದು ಅಂತ. ಸೊ ಎಲ್ಲ ಕಡೆಯೂ ಮೋಡದ ವಾತಾವರಣ ಇರುತ್ತೆ. ಸೊ ಮಳೆ ಕಡಿಮೆ ಆಗಿದೆ, ಬಿಸಿಲು ಇರುತ್ತಾ? ತುಂಬಾ ಬಿಸಿಲೇನಿರೋದಿಲ್ಲ, ಆದರೆ ಮೋಡ ಇರುತ್ತೆ. ಸೊ ಹಾಗಾಗಿ ಯಾರಾದರೂ ಆಚೆ ಹೋಗಬೇಕು ಅಂತಂದ್ರೆ ಅಥವಾ ಕೆಲಸಕ್ಕೆ ಹೋಗಬೇಕು ಅಂತಂದ್ರೆ, ಮಕ್ಕಳು ಸ್ಕೂಲ್ ಕಾಲೇಜ್ಗೆ ಹೋಗಬೇಕು ಅಂತಂದ್ರೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬಹುದು ಅನ್ನೋದನ್ನ ಈ ವೆದರ್ ರಿಪೋರ್ಟ್ನ ಮೂಲಕ ನೀವು ತಿಳ್ಕೋಬಹುದು. ಒಟ್ಟಾರೆಯಾಗಿ ಇದು ನಮ್ಮ ರಾಜ್ಯದ ಚಿತ್ರಣ. ಎಸ್ ವೀಕ್ಷಕರೇ, ನಾನು ಈಗಾಗಲೇ ಹೇಳಿದೆ ಇವತ್ತು ಮಳೆ ಆಗುವಂತಹ ಚಾನ್ಸಸ್ ಬಹಳ ಕಮ್ಮಿ ಅಂತ. ನಿನ್ನೆ ಮೊನ್ನೆ ಕಂಪೇರ್ ಮಾಡಿದಾಗ ಇವತ್ತು ಕಮ್ಮಿ ಮಳೆ ಆಗತ್ತೆ. ಹಲವು ಅನಾಹುತವೂ ಕೂಡ ಆಗಿದೆ. ಕಳೆದ ವಾರದಲ್ಲಿ ಬಹಳಷ್ಟು ಮಳೆ ಸುರಿದಿದೆ. ಎಲ್ಲೆಲ್ಲಿ ಏನೇನು ಅನಾಹುತ ಆಯಿತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇನ್ನೊಂದು ವಿಶೇಷ ಏನು ಗೊತ್ತಾ, ನಮ್ಮ ರಾಜ್ಯದಲ್ಲಿ ನಿನ್ನೆ ರಾಯಚೂರು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗಿದೆ ಅಂತ. ಮಳೆಗಾಲದಲ್ಲಿ ಒಂದಷ್ಟು ಮುನ್ನೆಚ್ಚರಿಕೆ ವಹಿಸೋದು ಎಲ್ರಿಗೂ ಕೂಡ ಒಳ್ಳೆಯದೇ. ಇಲ್ಲದೆ ಹೋದರೆ ಹಲವು ರೋಗಗಳಿಗೂ ಕೂಡ ಕಾರಣ ಆಗ್ಬಿಡತ್ತೆ. ಸೊ ಕಳೆದ 15 ದಿನದಲ್ಲಿ ಭಾರಿ ಮಳೆ ಸುರಿದಂತಹ ಪರಿಣಾಮ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಆ ಕುರಿತ ಒಂದು ಚಿಕ್ಕ ರಿಪೋರ್ಟ್ ಇದೆ, ಅದನ್ನ ಮೊದಲಿಗೆ ನೋಡಿ. ರಾಜ್ಯಾದ್ಯಂತ ಹಲವೆಡೆ ಅವಾಂತರದ ಸುರಿಮಳೆ. ಬಯಲು ಸೀಮೆಗಳಲ್ಲೂ ನಿನ್ನೆ ಅಬ್ಬರಿಸಿದ್ದ ವರುಣ. ರಾಜ್ಯದಲ್ಲಿ ನಿನ್ನೆ ಮೊನ್ನೆ ಸುರಿದ ಭಾರೀ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ. ಕರಾವಳಿ ಮಲೆನಾಡು ಭಾಗದಲ್ಲಿ ನಿನ್ನೆ ವರುಣಾರ್ಭಟ ತೀವ್ರಗೊಂಡಿತ್ತು. ಹಲವೆಡೆ ಅನಾಹುತವನ್ನೇ ಸೃಷ್ಟಿಸಿತ್ತು. ರಸ್ತೆಗೆ ಬಿದ್ದ ಮರ, ಸಂಚಾರ ಅಸ್ತವ್ಯಸ್ತ.
ಚಿಕ್ಕಮಗಳೂರಿನಲ್ಲಿ ಒಂದೇ ಸಮನೆ ಸುರಿದ ಮಳೆಗೆ ಜನ ತತ್ತರಿಸಿದ್ದಾರೆ. ಜೋರು ಗಾಳಿ ಮಳೆಗೆ ಬೃಹತ್ ಗಾತ್ರದ ಮರ ಧರೆಗುರುಳಿದೆ. ಮರ ಬಿದ್ದ ಪರಿಣಾಮ 3 ರಿಂದ 4 ಗ್ರಾಮಗಳ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಮಳೆಗೆ ಕುಸಿದು ಬಿದ್ದ ಮನೆ. ಉಡುಪಿ ಜಿಲ್ಲಾದ್ಯಂತ ಮಳೆಯ ಆರ್ಭಟ ಜೋರಾಗಿತ್ತು. ನಿರಂತರ ಮಳೆಗೆ ಮನೆಯೊಂದು ಸಂಪೂರ್ಣ ಕುಸಿದಿದೆ. ಕುಂದಂ ಬಾರಂತಾಡಿ ಗ್ರಾಮದಲ್ಲಿ ಘಟನೆ ಸಂಭವಿಸಿದ್ದು, ಮನೆಯಲ್ಲಿದ್ದವರು ಯಮಕುಣಿಕೆಯಿಂದ ಜಸ್ಟ್ ಪಾರಾದ್ರು. ಸಾವಿನ ಬಳಿಕ ಎಚ್ಚೆತ್ತ ನಗರಸಭೆ. ಕಾರವಾರದಲ್ಲಿ ಮಳೆಯ ಅಬ್ಬರಕ್ಕೆ ಮರ ಬಿದ್ದು ಮಹಿಳೆ ಸಾವಿನ ಬಳಿಕ ನಗರಸಭೆ ಎಚ್ಚೆತ್ತುಕೊಂಡಿದೆ. 18 ಮರಗಳ ಕೊಂಬೆ ಕಟಾವಿಗೆ ನಗರಸಭೆ ಮುಂದಾಗಿದೆ. ಮಳೆಗೆ ಮೈ ತುಂಬಿದ ಹಳ್ಳ ಕೊಳ್ಳಗಳು. ರಾಯಚೂರು ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗಿದ್ದು, ಹಳ್ಳ ಕೊಳ್ಳಗಳು ಮೈ ತುಂಬಿ ಹರಿದವು. ರೈಲ್ವೆ ಬ್ರಿಡ್ಜ್ನ ಅಂಡರ್ ಗ್ರೌಂಡ್ನಲ್ಲಿ ಮಳೆ ನೀರು ನಿಂತಿದ್ದು, ವಾಹನ ಸವಾರರು ಪರದಾಡಿದ್ರು. ರಾಯಚೂರಿನಲ್ಲಿ ನಿನ್ನೆ ಒಂದೇ ದಿನ 100 ಮಿಲಿಮೀಟರ್ಗೂ ಹೆಚ್ಚು ಮಳೆಯಾಗಿದೆ. ಮಳೆ ಎಫೆಕ್ಟ್, ರಾಜ್ಯದಲ್ಲಿ ಡೆಂಗಿ ಆತಂಕ. ಮಳೆಗಾಲದ ಎಫೆಕ್ಟ್ಗೆ ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳು ಕಾಣಿಸಿಕೊಂಡಿದೆ. ಕಳೆದ ಬಾರಿಯಷ್ಟು ಡೆಂಗಿ ಪ್ರಕರಣ ಇಲ್ಲದಿದ್ರೂ ಜನರು ಮುನ್ನೆಚ್ಚರಿಕೆ ವಹಿಸೋದು ಅನಿವಾರ್ಯ. ರಾಜ್ಯದಲ್ಲಿ 2,500 ಡೆಂಗಿ ಪ್ರಕರಣಗಳು ವರದಿಯಾಗಿವೆ. ಅದರಲ್ಲೂ ಬಿಬಿಎಂಪಿ ವ್ಯಾಪ್ತಿಯ ಡೆಂಗಿ ಲೆಕ್ಕವೇ ಬೆಚ್ಚಿ ಬೀಳಿಸುವಂತಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 1,582 ಪ್ರಕರಣಗಳು ದಾಖಲಾಗಿವೆ. ಉಳಿದ ಎಲ್ಲಾ ಜಿಲ್ಲೆಗಳಲ್ಲಿ ಒಟ್ಟಾರೆಯಾಗಿ 1,354 ಡೆಂಗಿ ಕೇಸ್ ಪತ್ತೆಯಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಡೆಂಗಿ ಪ್ರಕರಣ ಇಳಿಕೆಯಾಗಿದೆ ಅಂತ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ತಿಳಿಸಿದ್ರು. ಆರೋಗ್ಯ ಇಲಾಖೆ ಪಾಲಿಕೆಯಿಂದಲೂ ಡೆಂಗಿ ಬಗ್ಗೆ ಉತ್ತಮ ಜಾಗೃತಿ ಮೂಡಿಸಲಾಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಡೆಂಗಿಗೆ ಯಾವುದೇ ಸಾವು ಆಗಿಲ್ಲ ಅಂತ ಹೇಳಿದ್ರು. ಕಳೆದ ವರ್ಷ ಸಂಖ್ಯೆಗಿಂತ ಕೇವಲ 25% ಕೇಸಸ್ ಈ ವರ್ಷ ನಮಗೆ ಪತ್ತೆಯಾಗಿರೋದು. ಸೊ ಇದರಲ್ಲಿ ಸ್ವಲ್ಪ ವೆದರ್ ಕೂಡ ಅನುಕೂಲ ಆಯಿತು. ನೀರ್ದು ಆ ರೀತಿ ಕೊರತೆ ಇರಲಿಲ್ಲ. ಆದರೆ ಅದರ ಜೊತೆಗೆ ಡಿಪಾರ್ಟ್ಮೆಂಟಿಂದ ಬಹಳಷ್ಟು ಕ್ರಮ ಸಹ ನಾವು ತಗೊಂಡಿದ್ದೆವು. ಲಾಸ್ಟ್ ಇಯರ್ ಟೋಟಲ್ 27 ಡೆತ್ಸ್ ಡೆಂಗೂಯಿಂದ ರಿಪೋರ್ಟ್ ಆಗಿತ್ತು. ಆದರೆ ಈ ವರ್ಷ ಯಾವುದೂ ಡೆತ್ ಇಲ್ಲಿವರೆಗೆ ರಿಪೋರ್ಟ್ ಆಗಿಲ್ಲ. ಒಂದೆಡೆ ವರುಣಾರ್ಭಟ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಆದ್ರೆ ಡೆಂಗಿ ಆತಂಕ ಹೆಚ್ಚಾಗ್ತಾ ಇದೆ. ಜನ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳಿತು. ಬ್ಯೂರೋ ರಿಪೋರ್ಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.